ಸಿದ್ದೇಗೌಡ. ಎಂಥ ಟೈಮಲ್ಲಿ ಮೇಡಮ್ ಅವರು ಕಾಫಿ ಮಾಡ್ಕೊಡಂಗಾಯ್ತು. ಈ ಟೈಮ್ನಾಗ ಈಗ ಆಕ್ಸಿಡೆಂಟ್ ಕೇಸ್ ಒಂದು ಇಲ್ಲದೆ ಇದ್ದಿದ್ರೆ ಅದ್ರ ಕಥೆನೇ ಬೇರೆ ಇರೋದು. ಏನು ಮಾಡ್ನೆ, ನನ್ನ ಅದೃಷ್ಟನೇ ಸರಿ ಇಲ್ಲ. ಯಾವನು ಗೊತ್ತು ಹಿಂಗೆಲ್ಲ ಆಯ್ತದೆ ಅಂತ. ಈಗ ನಾಳೆ ಬೆಳಿಗ್ಗೆ ನಾನು ಸರೆಂಡರ್ ಆದ್ಮೇಲೆ ಮೇಡಮ್ ಅವರು ಅದನ್ನ ಹೆಂಗೆ ತಡ್ಕೋತಾರೋ, ನನ್ನ ಉಗ್ದು ದೂರ ಇಟ್ಬಿಟ್ಟಾರೋ, ಅಥವಾ ನನ್ನ ತಪ್ಪನ್ನ ಕ್ಷಮಿಸಿ ಅಪ್ಕೊಂಡು ಹತ್ರ ತಗೋತಾರೋ ಒಂದು ಗೊತ್ತಾಯ್ತಲ್ವಲ್ಲ. ನೋಡುವ, ಎಲ್ಲ ಶಿವನ ಇಚ್ಛೆ. ಹಣೆ ಬರದಲ್ಲಿ ಬರ್ದಂಗಾಗ್ಲಿ. ಸುದ್ದಾಯ್ತಲ್ಲ, ಇಷ್ಟೊತ್ತಲ್ಲ ಏನು ಸುದ್ದ ಹೋಯ್ತು? ಸಿದ್ದು ಅಣ್ಣ, ಎಲ್ಲ ಇಷ್ಟೊತ್ತಲ್ಲಿ ಅದೇನು ಸುದ್ದಾಯ್ತು ಕಲ. ನಮ್ಮ ಮನೇಲಿ ನಾವು ಯಾವ ಬೆಕ್ಕೋಗಿಕ್ ಏನು ಸಾಕಿಲ್ಲಪ್ಪ. ಅದ್ಯಾವ ಕಳ್ಳ ಬೇಕು ಬಂದಿತ್ತೋ ಏನು ಕಥೆಯೋ. ಅಲ್ಲ, ಅಡುಗೆ ಮನೇಲಿ ಆಗಿದ್ದ ಶಬ್ದ ನಿನ್ನ ರೂಮ್ವರೆಗೂ ಕೇಳಿಸ್ತಾ? ಮೂಕಲ್ಲ, ನನಗೆ ಹಂಗೆ ಒಂದು ಸಣ್ಣ ಸದ್ದಾದರೂ ಎಚ್ಚರ ಆಗ್ಬಿಡ್ತದೆ. ಇನ್ನು ಇಷ್ಟು ದೊಡ್ಡ ಸದ್ದಾದ್ರೆ ಎಚ್ಚರ ಆಗಕ್ಕಿಲ್ವೇ? ನೀನೇನು ಇಷ್ಟೊತ್ತಲ್ಲಿ ಯಾವತ್ತು ಅಡುಗೆ ಮನೆ ಕಡೆಗೆ ಹೋಗ್ದಿರೋನು ಅಡುಗೆ ಮನೇಲಿ ಏನು ದಬಾಗ್ತಾ ಇದೆ? ಎಲ್ಲದು ಕೈಲಿ? ಅದು ಮೇಡಮ್ ಅವ್ರಿಗೆ ಕಾಪಿ. ಓಹೋ, ಈ ಸೊರೊತ್ತಲ್ಲಿ ಮೇಡಮ್ ಅವ್ರಿಗೆ ಕಾಪಿ. ಸಾಬಾಸ್ಕಲ, ಎಂಟ್ರಿಗೆ ಸತ್ಕಾರ ಮಾಡ್ತಾ ಇದೀಯೇ. ನಡಿಲಿ ನಡಿಲಿ. ಏನಣ್ಣ ನೀನು? ನನ್ನ ಬಾಧೆ ನನ್ಗಾದ್ರೆ ನೀನು ಆರಾಮಾಗಿ ನಿಂತ್ಕೊಂಡು ಕಾಲು ಎಳಿತಾ ಇದೆಯಾ? ನೀನು ಅಪ್ಪಾಜಿ ಸೇರ್ಕೊಂಡು ಬೆಂಕಿಯನ್ನ ಸಿಕ್ಕಾಕ್ಸಿದ್ರಲ್ಲ, ನಾನು ಎಷ್ಟು ಪರದಾಡ್ತಾವ್ನಿ ಅಂತ ಗೊತ್ತೇನಣ್ಣ ನಿಂಗೆ? ಇಲ್ಲಿ ಯಾಕ್ಲ ಟೆನ್ಷನ್ ಮಾಡ್ಕೊಂಡಿಯೇ? ಅಪ್ಪಯ್ಯ ನಾನೆಲ್ಲ ಸರಿ ಮಾಡ್ತೀನಿ ಅಂತ ಹೇಳೋರು ತಾನೇ. ಆರಾಮಾಗಿರು. ಹೋಗೋಣ. ನಾನು ಇದಕ್ಕೆಲ್ಲ ಒಪ್ಪಕ್ಕಿಲ್ಲ ಅಂತ ನನ್ನ ಮೇಡಮ್ ಅವ್ರನ್ನ ಶ್ರೀಲಂಕಾ ಕಳಿಸ್ತೀರಿ. ಆಮೇಲೆ ಅದ್ಯಾವನ್ನ ತಗ್ಲಾಕ್ತೀನಿ ಅಂದ್ರಿ. ಅವ್ನು ನೋಡಿದ್ರೆ ಬೇರೆ ಯಾರು ಅಲ್ಲ, ನಮ್ಮ ಬೆಂಕಿಯಣ್ಣ. ಸಮಸ್ಯೆನ ಪರಿಹಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಂಕಷ್ಟಕ್ಕೆ ಸಿಕ್ಕಾಕ್ಸಿದ್ದೀರಾ. ಇದರಿಂದ ನನ್ನ ಪರಿಸ್ಥಿತಿ ಹೆಂಗೈತೆ ಗೊತ್ತೇನಣ್ಣ? ಬೆಂಕಿಯಿಂದ ಬಾಣ್ಲಿಗೆ ಬಿದ್ದಂಗೆ ಆಗೈತೆ. ಅಲ್ಲೇ ಸಿದ್ದು, ಓಲಿ ಬಿಡ್ಲಾ, ಅಪರೂಪಕ್ಕೆ ಎಂಡ್ರು ಕಾಪಿ ಮಾಡ್ಕೊ ಹೋಯ್ತಿದ್ಯೆ. ಓಲಾ ಖುಷಿಯಾಗಿ ಕುಡಿಯೋ ಹೋಗ್ರಲ್ಲ. ಇದೊಂದು ಮಾತ್ರ ಚೆಂದಾಗಿ ಮಾಡ್ತಿರಲ್ಲ. ಸಮಾಧಾನ ಸಮಾಧಾನ ಮಾತ್ರ ಚೆಂದಾಗಿ ಮಾಡ್ತೀರಿ. ಹೊಟ್ಟೆಲಿ ಬೆಂಕಿ ಇಟ್ಕೊಂಡು ಹೆಂಗಣ ಸಮಾಧಾನವಾಗಿರ್ನೆ? ನನಗೆ ಚೆಂದಾಗಿ ಗೊತ್ತೈತೆ. ಇನ್ಮ್ಯಾಕೆ ಸರಿ ಮಾಡೋದಕ್ಕೆ ನಿಮ್ಮ ಕೈಲಿ ಏನೂ ಇಲ್ಲ. ಇನ್ನೇನಿದ್ರು ಆ ದೇವ್ರ ಕೈಲೇ ಇರೋದು. ಅವ್ನು ಹೆಂಗೆ ದಾರಿ ತೋರ್ತಾನೆ ಹಂಗೆ ಆಗುತ್ತೆ ಅಷ್ಟೇ. ಆಯ್ತು ಕಣಪ್ಪ, ನೀನು ಹೇಳ್ದಂಗೆ ಆಗಲಿ. ದೇವರೇ ದಾರಿ ತೋರಿಸ್ಲಿ, ದೇವರೇ ಕಾಪಾಡಲಿ. ಟೆನ್ಷನ್ ಮಾಡ್ಕೊಬಿಡಕಲ್ಲ. ನಾಳೆ ಒತ್ತರಿಕೆನೆ ಅಪ್ಪಯ್ಯನ ಜೊತೆಗೆ ಮಾತಾಡ್ತೀನಿ. ಲೈ, ಕಾಪಿ ತಣ್ಣಗಾಗೋಯ್ತದೆ, ಹೋಗಿ ಕುಡ್ದು ನೆಮ್ಮದಿಯಾಗಿ ಮನಿಕ ಹೋಗು. ನೆಮ್ಮದಿ? ನನ್ನ ಬದುಕಲ್ಲಿ ನೆಮ್ಮದಿ ಎಲ್ಲಣ್ಣ ಐತೆ. ಆಗ್ಲೇ ಎಲ್ಲ ಹೊಂಟೋಯ್ತು. ಹೋಗೋಣ, ನೀನಾದರೂ ಹೋಗಿ ನೆಮ್ಮದಿಯಾಗಿ ಮನಿಕೋ. ತಗೊಳ್ಳಿ ಮೇಡಮರೇ ಕಾಫಿ. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಬಾ,
ಇಂತೂ ಗಂಡನ ಕೈಯಾರೆ ಕಾಫಿ ಮಾಡಿಸ್ಕೊಂಡು ಕುಡಿಯೋ ಆಸೆ ನೆರವೇರ್ತು. ಇರಿ ಕುಡಿದು ನೋಡ್ತೀನಿ ಹೇಗಿದೆ ಅಂತ. ವಾವ್ ಸಿದ್ದು ಅವರೇ, ಸಖತ್ತಾಗಿದೆ. ಬರಲ್ಲ ಅಂತ ಇಷ್ಟು ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದೀರಾ. ಅಮೃತ ಅಮೃತ ಥರ ಇದೆ. ಏನು ಮೇಡಮ್ ಅವ್ರೆ ನೀವು ಈ ಟೈಮಲ್ಲಿ ಇಂಥ ಮಾತೆಲ್ಲ ಬೇಕಾ? ಒಳ್ಳೆ ಕತೆ ಆಯ್ತಲ್ಲ. ಮುಂಚೆ ಆಗಿದ್ದಿದ್ರೆ ನೀವು ಮಾತಾಡೋದೇ ಇಲ್ಲ, ಯಾವಾಗಲೂ ಸೈಲೆಂಟ್ ಆಗಿರ್ತೀರಾ ಅಂತ ಹೇಳ್ತಿದ್ರಿ. ಈಗ ನಾನೇ ಮನ್ಸ್ ಬಿಚ್ಚಿ ಮಾತಾಡ್ತಿದ್ರೆ ಹೀಗಂತಿರಲ್ಲ. ಅಲ್ಲ ಸಿದ್ದು ಅವರೇ, ವೆಂಕಿ ಅಣ್ಣ ಯಾವ ತಪ್ಪು ಮಾಡಿಲ್ಲ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ನಾನು ಖುಷಿಯಾಗೇ ಇದ್ದೀನಿ. ಆದ್ರೆ ನೀವ್ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಒಂದ್ ಮಾತು ಹೇಳಿ, ನಿಮಗೆ ನನ್ನ ಬಗ್ಗೆ ಚಿಂತೆನಾ ವೆಂಕಿ ಅಣ್ಣನ ಬಗ್ಗೆ ಚಿಂತೆನಾ? ಮೇಡಮ್ ಅವರೇ, ನಿಮ್ಮ ಬಗ್ಗೆ, ವೆಂಕಿ ಅಣ್ಣನ ಬಗ್ಗೆ, ನನ್ನ ಬಗ್ಗೆ, ಎಲ್ಲರ ಬಗ್ಗೆನೂ ಚಿಂತೆನೆ ಮೇಡಮ್ ಅವರೇ. ಏನಂದ್ರೆ ನಿಮ್ ಬಗ್ಗೆ ಚಿಂತೆನಾ? ಏನಾಯ್ತು? ಹಾಂ, ಅದು ನಾನು ಯಾವ ಥರ ಹೇಳಕ್ಕೆ ಬಂದೆ ಅಂದರೆ, ನಿಮಗೆ ಹಗಲು ರಾತ್ರಿ ಕಷ್ಟಪಟ್ಟು ನಿಮ್ಮ ಆರೋಗ್ಯ ಹಾಳು ಮಾಡಿಕೊಂಡ್ರೆ ಅದು ಸರೋಗೋದಿಲ್ಲ ಅನ್ನೋ ಅರ್ಥದಲ್ಲಿ ಹೇಳಕ್ಕೆ ಬಂದೆ. ಸರಿ ಸಿದ್ದು ಅವರೇ, ನಿಮ್ಮ ಟೆನ್ಷನ್ ದೂರ ಮಾಡೋಕ್ಕೆ ನೀವು ನಿಮ್ಮ ಕೈಯಾರೆ ಮಾಡಿರೋ ಕಾಫಿ ಕುಡಿದ್ರೇನೆ ಅದು ದೂರ ಹೋಗೋದು. ನಿಮ್ಮ ಕಪ್ಪಲ್ಲಿ? ಇಲ್ಲ ಮೇಡಮ್ ಅವರೇ, ನಿಮ್ಮೊಬ್ಬರಿಗೆ ಮಾಡ್ಕೊಬೋದಿತ್ತು ಅಷ್ಟೇ ತಾನೇ. ತಗೊಳ್ಳಿ. ಸಿದ್ದು ಅವರೇ, ನೀವು ನನಗೆ ಕಾಫಿ ಮಾಡ್ಕೊಂಬಂದ್ರೆ ನಾನು ನಿಮಗೇನೋ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ಲ? ಏನು ಮೇಡಮ್ ಅವರೇ ಇದು? ಗಾಬರಿ ಆಗ್ತಿದ್ದೀರಲ್ಲ. ಸರಿ, ಅದೇನೋ ಕೊಡಿ ಮೇಡಮ್ ಅವರೇ. ಸಿದ್ದು ಅವರೇ, ನೀವು ಕಾಫಿ ಮಾಡ್ಕೊಂಡು ಬಂದಿದ್ದಾಯ್ತು, ನಾನು ಕೊಡಬೇಕಾಗಿದ್ದು ಕೊಟ್ಟಾಯ್ತು. ಈಗ ನೀವು ಮಲ್ಕೊಳ್ಳಿ. ನಾಳೆ ವೆಂಕಿ ಅಣ್ಣನ ಕೇಸಿಗೆ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ಸರಿ ಹೋಗುತ್ತೆ, ಟೆನ್ಷನ್ ಮಾಡ್ಕೋಬೇಡಿ. ಮಲ್ಕೊಳ್ಳಿ. ಹಲೋ, ಹಲೋ, ಯಾರು? ಚಿನ್ನಮರಿ. ಹಲೋ ಜಾಮಿ ಅವರೇ. ಅಯ್ಯೋ ದೇವ್ರೆ, ಎಂಥ ಕೆಲಸ ಆಗೋಯ್ತು. ಜಯಂತ್ ಅವರ, ಈಗ ಏನು ಮಾಡಲಿ ನಾನು? ಹಲೋ, ಹಲೋ 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 ಅಮ್ಮ, ನಾನು ಜಯಂತ್ ಮಾತಾಡ್ತಾ ಇದ್ದೀನಿ. ಜಯಂತ್ ಅವರೇ ನಮಸ್ಕಾರ, ಹೇಳಿ. ಅದು ಈಗ ತಾನೇ ನೀವು ಎತ್ತಕ್ಕೆ ಮುಂಚೆ ಇನ್ನೊಬ್ಬರು ಫೋನ್ ರಿಸೀವ್ ಮಾಡಿದ್ರಲ್ಲ, ಅವ್ರು ಯಾರಮ್ಮ?
ಇದಕ್ಕೂ ಮುಂಚೆನಾ? ಯಾರಪ್ಪ? ಯಾರದು? ಜಯಂತ್ ಅವರು. ಕೊಡಿ, ನಾನು ಮಾತಾಡ್ತೀನಿ. ಹಲೋ ಜಯಂತ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಸರ್ ಅದು ಸೈಟ್ ವಿಸಿಟ್ ಮಾಡಬೇಕಾಗಿತ್ತು, ಹಾಗಾಗಿ ಫೋನ್ ಮಾಡಿದೆ. ಸೈಟ್ ವಿಸಿಟ್ ಮಾಡೋದಕ್ಕೆ ನನ್ನ ಪರ್ಮಿಷನ್ ಯಾಕೆ? ನೀವು ಯಾವಾಗ ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ಹೋಗ್ಬೋದು. ಆಗಲಿ ಸರ್. ಸರ್ ಆಮೇಲೆ ಇನ್ನೊಂದು ವಿಷಯ ಹೇಳಿ. ಅದು ಲಲಿತಮ್ಮ ಅವರು ಫೋನ್ ಪಿಕ್ ಮಾಡೋಕ್ಕೆ ಮುಂಚೆ ಇನ್ನೊಬ್ಬರು ಫೋನ್ ರಿಸೀವ್ ಮಾಡಿದ್ರು. ಅವ್ರು ಯಾರು ಅಂತ ಕೇಳ್ಬೋದಾ? ನಮ್ಮ ಮನೆ ಕೆಲಸದವ್ರು ಯಾರಾದರೂ ಪಿಕ್ ಮಾಡಿರ್ತಾರೆ ಜಯಂತ್ ಅವರೇ. ಏನು ವಿಷಯ? ಏನಿಲ್ಲ ಸರ್, ಅದು ಅವ್ರ ವಾಯ್ಸು ನನ್ನ ಹೆಂಡತಿ ಜಾನ್ವಿಯವ್ರ ವಾಯ್ಸ್ ಇದ್ದಂಗೆ ಇತ್ತು, ಅದಕ್ಕೆ ಕೇಳಿದೆ. ಓ ಜಯಂತ್ ಅವರೇ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ನಿಮ್ಮ ಹೆಂಡ್ತಿನ ತುಂಬ ಪ್ರೀತಿಸ್ತಿದ್ರಿ. ಈಗ ಅವ್ರು ಇಲ್ದಿರೋದು ಹೀಗೆಲ್ಲ ಅನ್ಸೋಕ್ಕೆ ಕಾರಣ ಆಗಿದೆ ಅಷ್ಟೇ. ಎಲ್ಲ ಒಳ್ಳೆಯದೇ ಆಗುತ್ತೆ, ಸಮಾಧಾನದಿಂದಿರಿ. ಸರಿ ಸರ್, ಆದಷ್ಟು ಬೇಗ ಬರ್ತೀನಿ. ಥ್ಯಾಂಕ್ ಯು. ಬನ್ನಿ ಬನ್ನಿ, ಕಾಯ್ತಾ ಇರ್ತೀನಿ. ಸದ್ಯ ಈಗ ಹೇಗೋ ಬಚಾವಾದೆ. ಇನ್ನು ಮುಂದೆ ಯಾವುದೇ ಫೋನ್ ಬಂದರೂ ತೊಗೊಳಕ್ಕೆ ಹೋಗಬಾರ್ದು ನಾನು. ಜಯಂತ್ ಅವ್ರಿಗೆ ನಮ್ಮ ಮನೆ ಕೆಲಸದವ್ರ ಧ್ವನಿ ಅವ್ರ ಹೆಂಡತಿ ಧ್ವನಿ ಇದ್ದಂಗೆ ಇತ್ತಂತೆ. ಇದರಲ್ಲೇ ಗೊತ್ತಾಗುತ್ತೆ ಜಯಂತ್ ಅವ್ರ ಹೆಂಡತಿನ ಎಷ್ಟು ಪ್ರೀತಿಸ್ತಿದ್ದ ಅಂತ. ಅದಕ್ಕೆ ಆ ಮನುಷ್ಯ ನನಗೆ ಅಷ್ಟು ಇಷ್ಟ ಆಗ್ತಾನೆ. ಆದಷ್ಟು ಬೇಗ ಅವ್ರ ಕಷ್ಟ ಎಲ್ಲ ಕಳೆದು ಒಳ್ಳೇದಾಗಲಿ. ಜಯಂತ್ ಅವರು ತಿಂಡಿಗೆ ಬರ್ತಿದ್ದಾರೆ, ತಿಂಡಿ ರೆಡಿ ಮಾಡು, ನಾವಿಬ್ಬರು ಒಟ್ಟಿಗೆ ತಿಂಡಿ ತಿಂತೀವಿ. ಸರಿ ರೀ, ಆಯ್ತು. ಚಂದನಾ, ಚಂದನಾ, ಅಮ್ಮ ಚಂದನಾ. ಮಾವನ ಜೊತೆ ನೀವು ಕೋರ್ಟಿಗೆ ಹೋಗಿ ಬರಬಾರ್ದ? ಅವನು ನಿಮ್ಮ ಅಣ್ಣ ಅನ್ನೋ ಕನಿಕರ ಸ್ವಲ್ಪನಾದರೂ ಇರಬೇಡ್ವೇನ್ರಿ? ಎಷ್ಟು ಸಲನೇ ಹೇಳೋದು ಅವ್ನು ನನ್ನ ಅಣ್ಣ ಅಲ್ಲ ಅಂತ? ಬೀದಿಲಿರೋನ ಕರ್ಕೊಂಬಂದು ಸಾಕ್ಬಿಟ್ರೆ ಅವ್ನು ನನ್ನ ಅಣ್ಣ ಆಗ್ಬಿಡ್ತಾನ? ಆಯಿತು, ಅನ್ನ ಅನ್ನೋ ಭಾವನೆಯಲ್ಲಿ ಹೋಗಬೇಡಿ, ಇನ್ನೊಬ್ಬ ಮನುಷ್ಯ ಅನ್ನೋ ಭಾವನೆಯಲ್ಲಾದರೂ ಹೋಗಿ ಬರ್ಬೋದಲ್ಲ. ಮಾವಂಗೂ ಸ್ವಲ್ಪ ಧೈರ್ಯ ಬರುತ್ತೆ. ನನಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಅಂದ್ಕೊಂಡ್ಯಾ? ಇಷ್ಟ ಬಂದಂಗೆಲ್ಲ ರಜೆ ಹಾಕಿದರೆ ನಮ್ಮ ಬಾಸ್ ಕ್ಯಾಕರ್ಸ್ ಮುಖಕ್ಕೆ ಹೋಗಿತಾನೆ. ಅವನಿಗೇನೋ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ಎಡವಟ್ಟು ಮಾಡ್ಕೊಂಡಿದ್ದಾನೆ. ನನಗೇನು ಕೆಲಸ ಇಲ್ವಾ ಬೇರೆ? ನೋಡೇ, ಆಫೀಸಿಗೆ ಒಳ್ಳೆ ಮೂಡಲ್ಲಿ ಹೋಗ್ತಾ ಇದ್ದೀನಿ. ಅವರು ವಿಷಯ ಎತ್ತಿ ನನ್ನ ಮೂಡನ್ನ ಹಾಳು ಮಾಡ್ಬೇಡ. ಆಮೇಲೆ ಇನ್ನೊಂದು ವಿಷಯ, ನನಗೆ ಗೊತ್ತಿಲ್ಲದ ಹಾಗೆ ಅಪ್ಪನ ಜೊತೆ ನೀನು ಕೋರ್ಟಿಗೆ ಹೋಗೋ ಹಾಗಿಲ್ಲ, ಗೊತ್ತಾಯ್ತಾ? ಹೋದರೆ ನಾನು ಸುಮ್ಮನೆ ಇರಲ್ಲ. ಅಯ್ಯೋ ನಿಮ್ಮ ರೀ ರೀ ಮಾವ, ಅದು ಅವನೇನು ಹೀಗೆ ಮಾತಾಡೋದು ಮೊದಲನೇ ಸಲ ಅಲ್ಲ ಅಲ್ವೇನಮ್ಮ. ಅವನಿಗೆ ಅವರ ಅಣ್ಣನ ಬಗ್ಗೆ ಪ್ರೀತಿ ಇಲ್ಲದೆ ಇರ್ಬೋದು, ನನಗೆ ನನ್ನ ಮಗನ ಬಗ್ಗೆ ಪ್ರೀತಿ ಇದೆ. ನಾ ಹೋಗಿ ಬರ್ತೀನಿ. ಮಾವ, ಅತ್ತೆಗೆ ಈ ವಿಚಾರ ಹೇಳಿದ್ರಾ? ಇಲ್ಲಮ್ಮ, ಅವಳು ಅಮ್ಮನ್ನ ಟ್ರೀಟ್ಮೆಂಟ್ಗೆ ಅಂತ ಕರ್ಕೊಂಡು ಹೋಗಿದ್ದಾಳೆ. ಇಂಥ ಸಮಯದಲ್ಲಿ ಇಂಥ ವಿಚಾರ ಎಲ್ಲ ಹೇಳಿದ್ರೆ ಅವಳು ಗಾಬರಿ ಮಾಡ್ಕೊಳ್ತಾಳೆ. ನಾನು ಇವತ್ತು ಕೋರ್ಟ್ಗೆ ಹೋಗಿ ಬರ್ತೀನಿ, ಏನಾಗುತ್ತೆ ಅಂತ ಅಲ್ಲಿ ನೋಡಿಕೊಂಡು ಅವಳಿಗೆ ತಿಳಿಸ್ತೀನಿ. ಹುಷಾರ್ ಮಾವ. ಆಯ್ತು. ಜಯಂತ್ ಅವರೇ, ಪ್ರಯಾಣ ಎಲ್ಲ ಸುಖಕರವಾಗಿ ಆಯ್ತೆ? ಚೆನ್ನಾಗಾಯ್ತು ಸರ್. ಚಂದನ, ಜಯಂತ್ ಅವ್ರು ಬಂದಿದ್ದಾರೆ, ಕಾಫಿ ತಗೊಂಡು ಬಾರಮ್ಮ.
ಅಯ್ಯೋ ದೇವ್ರೆ, ಎಂಥ ಕೆಲಸ ಆಗೋಯ್ತು. ಜಯಂತ್ ಅವರ ಈಗ ಏನು ಮಾಡಲಿ ನಾನು? ಸರ್, ಮತ್ತೆ ಪ್ರಶ್ನೆ ಕೇಳ್ತಿದ್ದೀನಿ, ದಯವಿಟ್ಟು ಅನ್ಯಥಾ ಭಾವಿಸ್ಬೇಡಿ. ನಾನು ಫೋನ್ ಮಾಡಿದಾಗ ಒಬ್ಬರು ರಿಸೀವ್ ಮಾಡಿದ್ರಲ್ಲ, ಅದು ನಿಜವಾಗ್ಲೂ ನಿಮ್ಮ ಮನೆ ಕೆಲಸದವ್ರಲ್ಲ ಸರ್? ನಮ್ಮ ಮನೆ ಕೆಲಸದವರೇ ಮಾತಾಡಿದಂತ ಆಗಲೇ ಹೇಳಿದ್ನಲ್ಲ. ಸರ್, ನಾನು ಯಾರ ಧ್ವನಿನ ಜೀವನ ಪೂರ್ತಿ ಮರೆಯೋಕ್ಕಾಗಲ್ವೋ? ಫೋನ್ ಎತ್ತವ್ರ ಧ್ವನಿ ಅವ್ರ ಧ್ವನಿಗೆ ತುಂಬ ಹೋಲ್ತಾ ಇತ್ತು. ಅಂದರೆ ನನ್ನ ಹೆಂಡತಿ ಜಾನ್ವಿಯವ್ರ ಧ್ವನಿ ಇದ್ದಂಗೆ ಇತ್ತು ಸರ್. ಅದಕ್ಕೆ ಮತ್ತೆ ಕೇಳಿದೆ, ತಪ್ಪು ತಿಳಿಬೇಡಿ. ಅಯ್ಯಯ್ಯೋ, ಹಾಗೇನೂ ಇಲ್ಲ. ನಾನು ನಿಮಗೆ ಫೋನಲ್ಲೇ ಸ್ಪಷ್ಟವಾಗಿ ಹೇಳಿದ್ನಲ್ಲ, ನಿಮ್ಮ ಜೊತೆ ಮಾತಾಡಿದವರು ನಮ್ಮ ಮನೆ ಕೆಲಸದವರು. ಇರಲಿ ಬಿಡಿ ಸರ್, ನಂದೇ ಏನೋ ತಪ್ಪು ಕಲ್ಪನೆ ಇರ್ಬೋದು. ಜಯಂತ್ ಅವರೇ, ನಿಮ್ಮ ಸಂಕಟ ನನಗೆ ಅರ್ಥ ಆಗುತ್ತೆ. ತುಂಬ ಪ್ರೀತಿಸಿದವರು ನಮ್ಮನ್ನು ಬಿಟ್ಟು ಹೊರಟೋದ್ರೆ ಈ ಥರ ಭ್ರಮೆಗಳ ಸೃಷ್ಟಿಯಾಗೋದು ಸಹಜ. ಸಮಾಧಾನ ಮಾಡ್ಕೊಳ್ಳಿ. ಛೇ, ನಾನು ಹುಚ್ಚುಚ್ಚಾಗಿ ಜಾನ್ವಿಯವ್ರ ಧ್ವನಿನೇ ಅನ್ಕೊಂಡು ಬಂದ್ಬಿಟ್ಟನಲ್ಲ. ಎಲ್ಲೋ ನಾನು ಅವ್ರ ನೆನಪಲ್ಲೇ ಇರೋದ್ರಿಂದ ಹೀಗಾಗಿರ್ಬೋದು. ನಮಸ್ಕಾರ, ಚೆನ್ನಾಗಿದ್ದೀರಾ? ನಮಸ್ಕಾರಮ್ಮ. ಕೂತ್ಕೊಳ್ಳಿ. ಅಂತ ಚಂದನ ಕಾಫಿ ತರ ಕೇಳಿದೆ, ನೋಡು. ಸರಿ, ನೋಡ್ತೀನಿ. ತಂದ್ಬಿಡ್ತಾರೆ. 5 ನಿಮಿಷ. ಈಗ ಏನು ಮಾಡ್ಲಪ್ಪ? ಇವ್ರಿಗೇನಾದರೂ ನಾನು ಇಲ್ಲೇ ಇದ್ದೀನಿ ಅಂತ ಗೊತ್ತಾಗೋಯ್ತಾ? ಅವ್ರೇನಾದರೂ ಅಡುಗೆ ಮನೆಗೆ ಬಂದು ನನ್ನ ನೋಡ್ಬಿಟ್ರೆ, ದೇವ್ರೆ ನೀನೇ ಕಾಪಾಡಬೇಕು. ಚಂದನ, ಕಾಫಿ ಆಗಿದೆಯಾ? ಅಮ್ಮ, ತಗೊಳ್ಳಿ. ಕೊಡು, ನಾನೇ ಕೊಡ್ತೀನಿ. ಸದ್ಯ ಹೇಗೋ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡೆ. ಯಾಕೆ ಇಷ್ಟೊತ್ತು? ಕೊಡು. ಥ್ಯಾಂಕ್ ಯು ಮಾ. ಇದೇನು ಆಶ್ಚರ್ಯ ಸರ್, ಈ ಕಾಫಿ ನಮ್ಮ ಮನೆಯವರು ಮಾಡಿರೋ ಕಾಫಿ ಇದ್ದಾಗೆ ಇದೆ. ಹೌದಾ? ಹಾಂ, ನಿಮ್ಮನೇಲಿ ಮಾಡೋದು ಫಿಲ್ಟರ್ ಕಾಫಿ ತಾನೆ? ಹೌದು. ನಮ್ಮನೇಲಿ ಫಿಲ್ಟರ್ ಕಾಫಿನೇ, ಅದಕ್ಕೆ ರುಚಿ ಒಂದೇ ತರ ಅನ್ನಿಸ್ತಾ ಇದೆ. ಕುಡೀರಿ. ಕಾಫಿ ಚೆನ್ನಾಗಿದೆ. ಥ್ಯಾಂಕ್ ಯು.